ಈ ಪುಟದಲ್ಲಿ ಒಂದಷ್ಟು ವಿಡಿಯೋಸ್ಗಳನ್ನ ಹಾಕಕ್ಕೆ ಶುರು ಮಾಡಿದಾಗ ನನಗೆ ಬ್ಯಾಕ್ ಎಂಡಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ಗಳು ಬರ್ತಾ ಇತ್ತು. ಯಾವ ರೀತಿ ಅಂತಂದರೆ, ನಾನು ಒಬ್ಬ ಬರಹಗಾರ, ನಾನೊಬ್ಳು ಬರಹಗಾರ್ತಿ, ಆದರೆ ನನಗೆ ಪುಸ್ತಕವನ್ನು ಹೇಗೆ ಪ್ರಕಟ ಮಾಡಬೇಕು ಅಂತ ಗೊತ್ತಿಲ್ಲ, ನಾನು ಕೂಡ ಪುಸ್ತಕವನ್ನು ಪ್ರಕಟ ಮಾಡ್ಬೋದಾ ಅಂತ ಈ ರೀತಿಯಾಗಿರುವಂಥ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ಸೊ ನನಗನ್ನಿಸ್ತು, ಯಾಕೆ ನಾನು ಸರಣಿಗಳ ವಿಡಿಯೋ ಮಾಡಬಾರ್ದು ಅಂತ. ಸೊ ಹಾಗಾಗಿ ಇವತ್ತಿನಿಂದ ಒಂದು ಪುಸ್ತಕವನ್ನು ಪ್ರಕಟಿಸುವ ಮುನ್ನ ಅಥವಾ ಒಂದು ಹಾರ್ಡ್ ಕಾಪಿ ನಮ್ಮ ಕೈಗೆ ಬರುವ ಮುನ್ನ ಯಾವ ಯಾವ ಹಂತವನ್ನು ಅದು ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನಿಂದ ಸರಣಿಗಳು ಶುರು. ಸರಣಿ ನಂಬರ್ 1. ಇವತ್ತು ನಾವು ಮಾತಾಡ್ತಿರೋ ವಿಷಯ ಮ್ಯಾನ್ಯುಸ್ಕ್ರಿಪ್ಟಿಂಗ್. ಇದು ಮೊದಲ ಹಂತ. ಏನಾಗುತ್ತೆ, ಒಬ್ಬ ಬರಹಗಾರನೋ ಅಥವಾ ಒಬ್ಬ ಬರಹಗಾರ್ತಿನೋ, ನಾನು ಪುಸ್ತಕದಲ್ಲಿ ನನಗೆ ಬರೆದು ತುಂಬ ಅಭ್ಯಾಸ ಇರುತ್ತೆ, ಸೊ ಒಂದು ಪೆನ್ನು ಒಂದು ಬುಕ್ಕಲ್ಲಿ ನಾನು ನನ್ನ ಎಲ್ಲ ಕಥೆನೋ ಕವಿತೆನೋ ಕಾದಂಬರಿನೋ ಈ ರೀತಿಯಾಗಿರುವಂಥದ್ದನ್ನು ಬರಿತೀರಾ. ಬಟ್ ನೀವೇನೇ ಅಲ್ಲಿ ಬರೆದ್ರೂ ಕೂಡ ಟೈಪ್ ಮಾಡಲೇಬೇಕು. ಬಿಕಾಸ್ ಪ್ರಿಂಟಿಗೆ ಹೋದಾಗ ನೀವು ಬುಕ್ನ ಕೊಟ್ಬಿಟ್ಟು ಪ್ರಿಂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಕತೆ ಬರೀರಿ, ಕವನ ಬರೀರಿ, ಚುಟುಕು ಪದ್ಯಗಳನ್ನು ಬರೀರಿ, ಇದೆಲ್ಲದೂ ನೀವು ಒಂದು ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ಟೈಪ್ ಮಾಡಲೇಬೇಕು. ಸೊ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂತಂದರೆ MS ವರ್ಡ್ನ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಗೂಗಲ್ ಡಾಕ್ಸ್ನ ಯೂಸ್ ಮಾಡ್ತಾರೆ. ನನಗೂ ಕೂಡ ಇವೆರಡೇ ಬೆಸ್ಟ್ ಅಂತ ಅನ್ಸೋದು. ಸೊ ಈ ಎರಡರಲ್ಲಿ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಟೈಪ್ ಮಾಡ್ತಾ ಹೋಗ್ತೀರಾ. ನೀವಾದರೂ ಟೈಪ್ ಮಾಡ್ಬೋದು, ಇಲ್ಲ ಅಗೇನ್ ಬೇರೆಯವ್ರಿಗಾದರೂ ಟೈಪ್ ಮಾಡೋಕ್ಕೆ ಕೊಡ್ಬೋದು. ಸೊ ಇದು ಮೊದಲ ಹಂತ. ನಿಮ್ಗೇನಾದರೂ ಈ ಹಂತದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ನಾನು ಮಾತಾಡ್ತೀನಿ.